ಸಿದ್ಧರು ಬೂದಿ ಸಿದ್ಧರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹೇಳ್ತಾ ವೀಕ್ಷಕರೇ, ಇವತ್ತು ಒಂದು ಗಿಡ ನೋಡಿ, ಇದರ ಹೆಸರು ಬಂದು ಕೀರೆ ಸೊಪ್ಪು ಅಥವಾ ತಿಪ್ಪೆಯ ಕೀರ ಇಲ್ಲ ತುಪ್ಪ ಕೀರ ಅಂತ ನಮ್ಮ ಈ ಕಡೆ ನಾಡು ಭಾಷೆ ಆಡು ಭಾಷೆಯಲ್ಲಿ ಕರೆಯುವಂಥ ಈ ವನಸ್ಪತಿ ಮೂಲಿಕೆ. ಇದು ಹೆಚ್ಚಿಗೆ ಸದಾ ನೀರಿನ ಅಂಶದಲ್ಲಿ ಬೆಳೆಯುವಂಥ ಗಿಡ ನೋಡಿ. ಹೆಚ್ಚಿಗೆ ರಾಗಿ ಹೊಲದಲ್ಲಿ ಇದು ಬೆಳೆಯುವಂಥ ಒಂದು ಕಳೆ ಸಸ್ಯ. ಆದರೆ ಇದು ಇವತ್ತಿನ ಒಂದು ಔಷಧಿ ಗಿಡ. ಪೈಲ್ಸು ಮೂಲವಾದಿ ಯಾರಿಗಿರ್ತದ, ಇದನ್ನು ಬೆಳಿಗ್ಗೆ ಟೈಮು ಎದ್ದು ಊಟ ಮಾಡೋಕ್ಕೂ ಮುಂಚೆ ಇದನ್ನು ಎಲೆ ಮಾತ್ರ ಸಮಮೂಲ ನೋಡಿ. ಇದರ ಈ ಎಲೆ ಮತ್ತು ಈ ಸಮಮೂಲನ ಅಗದು ಜಿಗಿದು ತಿನ್ನಬೇಕು. ತಿಂದು ಬೆಳಿಗ್ಗೆ ಮೋಸನ ಹೋಗುವಾಗ ಉರಿ ಬರೋದಾಗಲಿ ರಕ್ತ ಬೀಳೋದಾಗಲಿ ಇದು ತಡೆಗಟ್ತದ ಮತ್ತು ಅದನ್ನು ಆ ಮೊಳಕೆಯನ್ನು ಕರಗಿಸ್ತದೆ. ಇದನ್ನು ಒಂದು ದಿನ, ಒಂದು 15 ದಿನ, ಒಂದು ತಿಂಗಳವರೆಗೆ, ಒಂದು ತಿಂಗಳು ತಿಂತಾ ಬರಬೇಕು. ಬೆಳಿಗ್ಗೆ ರಾತ್ರಿ ತಿಂದ್ರೆ ಇನ್ನೂ ನಿಮ್ಗೆ ರೀಸನ್ ಕೊಡುತ್ತಾ ವೀಕ್ಷಕರೇ ನೋಡಿ. ಯಾರು ಮೂಲವಾದಿ, ಈಗ ಪೈಲ್ಸ್ ಸಂಬಂಧಪಟ್ಟಂಥ ಇದು ಮೂಲೆ, ಇದು ನೀವು ಕಂಡಂತೆ ಗಿಡನೇ, ಕಳೆ ಸಸ್ಯ. ಆದರೂ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ನಮ್ಮ ಈ ಕಡೆ ನಮ್ಮ ಯೂಟ್ಯೂಬ್ ಚಾನಲ್ ಇದನ್ನ ತೋರಿಸ್ತಿದ್ದೀನಿ ವೀಕ್ಷಕರೇ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಒಂದಷ್ಟು ನಿಮ್ಗೆ ಇಷ್ಟವಾದರೆ ಶೇರ್ ಮಾಡಿ. ಒಂದೊಂದು ಮೂಲಿಕೆಗಳು ಒಂದೊಂದು ಥರ ನೇಮ್ಗಳಿರ್ತವೆ, ಒಂದೊಂದು ಥರ ರೀಸನ್ ಇರ್ತವೆ. ಹಾಗೆ ಆ ಗಿಡದ ಬಗೆಗೆ ಮಾಹಿತಿ ಏನು ಹೇಳಿದ್ದೀನಿ ಅದು ಮಾತ್ರ ನೀವು ಉಪಯೋಗಿಸ್ಬೇಕು. ಬೇರೆ ಕಮೆಂಟಲ್ಲಾಗಲಿ ಇನ್ನೊಂಥರ ಆಗಲಿ ಕೇಳಿದಾಗ ಅದ್ರ ಬಗ್ಗೆ ನೀವು ಸರ್ಚ್ ಮಾಡಿ, ನಿಮಗೂ ಉಪಯುಕ್ತ ಆದಾಗ ಅಥವಾ ಆಗಲಿಲ್ಲ ಅಂದಾಗ ಆಗ ಕಮೆಂಟ್ ಹಾಕಿ. ಯಾವ್ಯಾವ ಥರನ ಯಾವುದೋ ಒಂದು ಬಗೆಗೆ ಮಾತಾಡೋದಲ್ಲ, ಪರಂಪರೆಯಿಂದ ಬಂದಿರೋಂಥ ಮೂಲಿಕೆಗಳು ಇವು. ನಾವು ಇದನ್ನು ತುಳಿದು ಹೋಗ್ತೀವಿ, ಇದನ್ನು ತಿಂದು ಇದರಲ್ಲಿ ಏನಿದೆ ಈ ಪ್ರಯೋಜನಗಳನ್ನು ನೋಡಿ. ಇದರ ಹೆಸರು ಬಂದು ತುಪ್ಪಗೀರ, ಕೀರ ಮತ್ತು ತಿಪ್ಪ ಕೀರ ಅಂತ ಇದನ್ನು ಹೇಳೋದು. ಹಾಗೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ವೀಕ್ಷಕರೇ ಮೂಲವೇದಿ ಬಗೆಯಾಗಿ. ಇದು ಒಂದು ಸಸ್ಯ. ಧನ್ಯವಾದಗಳು.